ಅತ್ತೆ ಯಾಕೇನೋ ನೀವು ಮಾತಾಡ್ತಿಲ್ಲ? ನಾವು ಹೇಳಿದ್ದೇನಾದ್ರೂ ತಪ್ಪು ಅಂತ ಅನಿಸ್ತಾ ನಿಮ್ಗೆ? ಅಯ್ಯಯ್ಯೋ, ಖಂಡಿತ ತಪ್ಪಿಲ್ಲ. ನನಗೂ ಬಂದಿರೋದಕ್ಕಿಷ್ಟ. ನನಗೂ ನನ್ನ ಮಗಳ ಜೊತೆಲಿ ಇರ್ಬೇಕು ಅಂತ ಆಸೆ ಇರುತ್ತಲ್ವಾ. ಆದ್ರೆ 4-5 ಮನೇಲಿ ಕೆಲಸ ಒಪ್ಕೊಂಡ್ಬಿಟ್ಟಿದೀನಿ. ಮಧ್ಯದಲ್ಲೇ ಬಿಟ್ಟು ಬಂದ್ರೆ ಸಂಬಳನೂ ಕೊಡೋದಿಲ್ಲ. ಅದು ಅಲ್ಲದೆ ಅವ್ರಿಗೂ ತೊಂದರೆ ಆಗುತ್ತೆ. ನಂಗೆ 1 ತಿಂಗಳು ಟೈಮ್ ಕೊಟ್ರೆ ನನ್ನ ಜಾಗಕ್ಕೆ ಬೇರೆಯವ್ರನ್ನ ಬಿಟ್ಬಿಟ್ಟು ಆಮೇಲೆ ಬರ್ತೀನಿ ಕಣೆ. ಇದೇನಿದು ಇವ್ರು ಹೀಗೆ ಹೇಳ್ತಿದ್ದಾರೆ? ಕರೆದ ತಕ್ಷಣ ಓಡೋಡಿ ಬರ್ತಾರೆ ಅಂತ ಅನ್ಕೊಂಡ್ರೆ ಇನ್ನೂ 1 ತಿಂಗಳು ಅಂತಿದ್ದಾರೆ. ಇನ್ನು 1 ತಿಂಗಳು ನಾನು ಕಷ್ಟಪಡ್ಬೇಕಾ? ಅಲ್ಲದೆ ನಿಮಗೆ ನಮ್ಮನೆಗಿಂತ ಆ ಕೆಲಸದ ಮನೆನೇ ಜಾಸ್ತಿ ಆಯ್ತಾ? ಏನ್ರಿ ನೀವು? ಅಯ್ಯಯ್ಯೋ, ತಪ್ಪು ತಿಳ್ಕೊಬೇಡಿ. ನಾನು ಇಷ್ಟು ದಿನ ಬದುಕಿರೋದೇ ಅವ್ರ ಮನೇಲಿ ಕೆಲಸ ಮಾಡಿ ಅವ್ರು ಕೊಟ್ಟಿದ್ದ ಸಂಬಳದಿಂದ. ಮಧ್ಯದಲ್ಲಿ ಬಿಟ್ಟು ಬಂದ್ರೆ ಅವ್ರಿಗೂ ತೊಂದರೆ ಆಗುತ್ತಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ನನ್ಗೆ ಅರ್ಥ ಆಗುತ್ತಮ್ಮ, ಹಾಗೆ ಮಾಡು. ರೀ, ಅಮ್ಮ ಹೇಳ್ತಿರೋದು ಸರಿಯಾಗಿದೆ ಅಲ್ವೇನ್ರಿ? ನಾವು ಕರೆದ್ವಿ ಅಂದ ತಕ್ಷಣ ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದ ಮನೆಗಳನ್ನ ಅವ್ರು ಹಾಗಾಗೆ ಬಿಟ್ಟು ಬಂದ್ಬಿಟ್ರೆ ಅವರಿಗೂ ತೊಂದರೆ ಆಗಲ್ವಾ? ಅದಕ್ಕೆ ಈ ತಿಂಗಳು ಸಂಬಳ ತಗೊಂಡು ಅವಳ ಜಾಗಕ್ಕೆ ಬೇರೆ ಯಾರು ಬರ್ತಾರೋ ಅವ್ರನ್ನ ಬಿಟ್ಬಿಟ್ಟು ಬರ್ತಾಳೆ ಬಿಡಿ. ಸರಿ ಅತ್ತೆ, ಹಾಗೆ ಮಾಡಿ. ಅಕಸ್ಮಾತ್ ಏನಾದರೂ ನಿಮಗೆ ಬರೋ ಅವಕಾಶ ಇದ್ರೆ ಸೀದಾ ಬಂದ್ಬಿಡಿ. ನೀವು ಬೇಗ ಬಂದಷ್ಟು ನಮಗೆ ಒಳ್ಳೇದು. ಖಂಡಿತ. ವೀಣಾ, ಕೆಲ್ಸದ ಮನೆಯವ್ರ ಹತ್ರ ಮಾತಾಡ್ಬಿಟ್ಟು ಫೋನ್ ಮಾಡ್ತೀನಿ ಕಣೆ. ನೋಡೋಣ. ಅಮ್ಮನ ಇಷ್ಟ ಹತ್ರ ಬಂದಿದ್ದೀರಾ, ಮನೆಗೆ ಬಂದ್ರೆ 1 ನಿಮಿಷ ಅಡಿಗೆ ಮಾಡ್ಬಿಡ್ತೀನಿ, ಊಟ ಮಾಡ್ಕೊಂಡು ಹೋಗೋಂತೀರಿ. ಅಯ್ಯೋ ಇಲ್ಲಮ್ಮ, ನಾನಿನ್ ಮನೆಗೆ ಹೋಗಿ ಅಷ್ಟೊತ್ತಿಗೆ ಚಿರುನು ಬಂದ್ಬಿಡ್ತಾನೆ. ಆಮೇಲೆ ಮನೆಯವ್ರು ಯಾರಾದ್ರೂ ಬಂದ್ರೆ ಅವ್ರಿಗೂ ಸುಮ್ಮನೆ ತೊಂದರೆ ಆಗುತ್ತೆ. ಇನ್ನೊಂದ್ಸಲ ಬರ್ತೀವಮ್ಮ. ಯಾಕೆ ಹಾಗಂತ್ಯ? ಮನೆಗೆ ಬಾರೆ, ಬೇಗ ಅಡಿಗೆ ಮಾಡ್ಬಿಡ್ತೀನಿ. ಅತ್ತೆ ಆಯ್ತು, ಬರ್ತೀವಿ. ವೀಣಾ ನಡಿಯ, ಹೋಗಿ ಊಟ ಮಾಡ್ಕೊಂಡು ಹೊರಡೋಣ. ಮನೆಯವ್ರು ಬಂದ್ಬಿಟ್ರೆ? ಬಂದ್ರೆ ಕಾಯ್ತಾರ ಬಿಡ, ಕಾಯ್ಲಿ. ಅತ್ತೆ, ವೀಣಂಗೆ ಹೆಸರು ಬೇಳೆ ಪಾಯಸ ಬಹಳ ಇಷ್ಟ, ಅದನ್ನ ಮಾಡಿ. ಖಂಡಿತ. ಅಳಿಯಂದ್ರು ಬೇರೆ ಹೇಳ್ತಾ ಇದ್ದಾರೆ. ಬಾರೆ ವೀಣಾ, ಬಾ. ಬರ್ತೀವಿ ಅತ್ತೆ, ಬರ್ತೀವಿ.